ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜಿ ಅಕ್ಷರದಿಂದ ಯಾರ ಹೆಸರು ಆರಂಭವಾಗುತ್ತೋ ಅವರು ನೇರ ಸ್ವಭಾವದವರು. ಇವರ ಗುಣ ಸ್ವಭಾವ ಎಂತಹದು ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಏನು ಮಾಡಬೇಕು, ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡ್ತಾ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಪ್ರತಿದಿನ ಹಾಕ್ತೇನೆ. ಹಾಗೆಯೇ ಜೊತೆಗೆ ನಿಮ್ಮ ಏನೇ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ, ಅದರ ಜೊತೆಗೆ ಸಮಸ್ಯೆನ ಕರೆಕ್ಟಾಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಗುರುತಿಸಿ ನಿಮ್ಮ ಸಮಸ್ಯೆಯನ್ನು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು. ಹಾಗೆಯೇ ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ನಿಮ್ಮ ಸಮಸ್ಯೆನ ಬರೆದು ಕಳಿಸುವಾಗ ಸರಿಯಾಗಿ ಬರೆದು ಕಳಿಸಿ, ಅರ್ಥವಾಗುವ ಹಾಗೆ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸುತ್ತೇನೆ ಅಂತ ಹೇಳ್ತಾ, ಒಟ್ಟಾರೆ ಪ್ರಶ್ನೆ ಅಥವಾ ನನಗೆ ಅರ್ಥ ಆಗದಿದ್ದರೆ ಉತ್ತರ ಕೊಡೋಕ್ಕಾಗಲ್ಲ. ಇನ್ನೊಂದು ಏನು ಅಂದರೆ, ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಸಮಯದ ಅಭಾವ ಇರುವುದರಿಂದ ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಮಗು ಜನಿಸಿದ ನಂತರ ಹೆಸರಿಡುವಾಗ ಮೊದಲ ಅಕ್ಷರವನ್ನು ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ. ಈ ಒಂದು ನಮ್ಮ ಸ್ವಭಾವವನ್ನು, ನಮ್ಮ ಈ ಅಕ್ಷರ ಏನಿರುತ್ತೆ ರಾಶಿ ಪ್ರಕಾರ ಇಡುವಂಥದ್ದು, ಅದು ನಮ್ಮ ಒಂದು ಸ್ವಭಾವವನ್ನು ಕೂಡ ತಿಳಿಸುವಂಥದ್ದು. ಹೌದು, ಜಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರ ಬಗ್ಗೆ ಹೇಳ್ತೇನೆ. ನಮ್ಮ ಜನ್ಮದಿನಾಂಕ, ಆಳುವ ಗ್ರಹ ಮತ್ತು ಗುರುತಾಗುವ ಹೆಸರು ಕೂಡ ಒಂದು ನಿರ್ದಿಷ್ಟ ಶಕ್ತಿಯೊಂದಿಗೆ ಅನುರಣಿಸುತ್ತದೆ. ನಮ್ಮ ಸುತ್ತಲಿನ ನಮ್ಮೊಳಗಿನ ಎಲ್ಲವೂ ಶಕ್ತಿ, ಆದ್ದರಿಂದ ಸರಿಯಾದ ಹೆಸರನ್ನು ಆರಿಸಿಕೊಳ್ಳುವುದು ನಾವು ಯಾರು ಎಂಬುದರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಹಾಗೆ ನಮ್ಮ ಹೆಸರಿನ ಮೊದಲ ಅಕ್ಷರ ಒಂದು ನಿರ್ದಿಷ್ಟ ರೀತಿಯ ಶಕ್ತಿಯ ಕಂಪನದೊಂದಿಗೆ ಅನುರಣಿಸುತ್ತದೆ. ನಾವು ಈ ಶಕ್ತಿಯ ಕಂಪನದ ಆಳಕ್ಕೆ ಹೋದರೆ ಪ್ರತಿಯೊಂದು ಅಕ್ಷರ ಒಂದು ನಿರ್ದಿಷ್ಟ ಸಂಖ್ಯೆ, ನಕ್ಷತ್ರ, ರಾಶಿಚಕ್ರ, ಚಿಹ್ನೆಯನ್ನು ಸಂಕೇತಿಸುತ್ತೆ. ಇದಂತೆ ಜಿ ಅಕ್ಷರ ಏನನ್ನು ಪ್ರತಿನಿಧಿಸುತ್ತೆ ಅನ್ನೋದನ್ನು ನೋಡೋಣ. ಸಂಖ್ಯಾಶಾಸ್ತ್ರದಲ್ಲಿ ಜಿ ಅಕ್ಷರದ ಸಂಖ್ಯೆ 3 ಆಗಿರುತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಜಿ ಸಂಖ್ಯೆ 3 ಪ್ರತಿನಿಧಿಸುವಂಥದ್ದು. ಸಂಖ್ಯೆ 3 ಗುರುಗ್ರಹದಿಂದ ಆಳಲ್ಪಡುತ್ತೆ. ಇದು ವಿಸ್ತರಣೆ, ಸಮೃದ್ಧಿ, ಬುದ್ಧಿವಂತಿಕೆಯ ಗ್ರಹ. ಜಿಯನ್ನು ಸಂಕೇತಿಸುವ ನಕ್ಷತ್ರ ಧನಿಷ್ಠ. ಕಾರ್ಯಶಕ್ತಿಯ ಗ್ರಹವಾದ ಮಂಗಳಿಂದ ಆಳಲ್ಪಡುವಂಥದ್ದು. ಇದು ಸೇರಿರುವ ರಾಶಿಚಕ್ರದ ಚಿಹ್ನೆ ಮಕರ ರಾಶಿಯದು. ಹಾಗೆಯೇ ಇನ್ನೊಂದು ಏನು ಅಂದರೆ, ಇದು ಕರ್ಮ ಗ್ರಹ, ಕಠಿಣ ಪರಿಶ್ರಮದ ಗ್ರಹ. ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಜಿ ಅಕ್ಷರದಿಂದ ಪ್ರಾರಂಭವಾಗಿ ಹೆಸರುಗಳ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ 3 ಗ್ರಹಗಳು ಯಾವುದಂದರೆ ಗುರು, ಮಂಗಳ ಮತ್ತು ಶನಿ. ಮಕರ ರಾಶಿ ಅಧಿಪತಿ ಯಾರು? ಶನಿ ಆಗಿರ್ತಾರೆ. ಹಾಗೆ ಈ ಒಂದು ಇದರ ಜಿ ಅಕ್ಷರದ ಮೇಲೆ 3 ಗ್ರಹಗಳ ಪ್ರಭಾವ ಇರುತ್ತೆ, ಗುರು, ಮಂಗಳ ಮತ್ತು ಶನಿ. ವ್ಯಕ್ತಿತ್ವ ಹೇಗಿರುತ್ತೆ? ಸಾಮಾನ್ಯವಾಗಿ ಈ ಜನರು ಶುದ್ಧ, ಸರಳ, ನೇರ ಸ್ವಭಾವದವರು. ಅವರು ತಮ್ಮ ಜೀವನದಲ್ಲಿ ಕೆಲವು ತತ್ವಗಳನ್ನು ಹೊಂದಿರ್ತಾರೆ. ಅವರು ಸಾಮಾನ್ಯವಾಗಿ ತಾವು ಹೊಂದಿಸಿದ ಮಾರ್ಗವನ್ನು ಅನುಸರಿಸಲು ಇಷ್ಟಪಡುವಂಥದ್ದು. ಅವರ ಜೀವನದ ಮುಖ್ಯ ಗುರಿ ಪ್ರಗತಿ ಮತ್ತು ಬೆಳವಣಿಗೆಯತ್ತ ಮುನ್ನಡೆಯುವುದು. ಜೀವನದಲ್ಲಿ ಅಸ್ತವ್ಯಸ್ತಗೊಂಡಿದ್ದರೆ ಅಥವಾ ಜೀವನ ಅವರಿಗೆ ಕಷ್ಟಕರ ಸಂದರ್ಭಗಳನ್ನು ಎದುರಿಸಿದರೆ ಅವರಿಗೆ ಸುಮ್ಮನೆ ಕುಳಿತು ಅಳುವ ಜನರಲ್ಲ. ತಮ್ಮ ತಪ್ಪುಗಳಿಂದ ಕಲಿಯುವಂಥದ್ದು ಮತ್ತು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಹೆಚ್ಚು ಕಠಿಣವಾಗ್ತಾರೆ ಮತ್ತು ನಿರ್ಣಯದೊಂದಿಗೆ ಮುಂದುವರಿಯುತ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀಮಿತ ಗೆಳೆಯರನ್ನು ಹೊಂದಿರ್ತಾರೆ. ಹೆಚ್ಚಿನ ಈ ಒಂದು ಜಿ ಅಕ್ಷರವನ್ನು ಹೊಂದಿದವರು ಸಾಮಾನ್ಯವಾಗಿ ಬೆರೆಯಲು ಇಷ್ಟಪಡದ ಅವರು ಹೆಚ್ಚು ಉತ್ಸುಕ ಸಮಾಜವಾದಿಗಳಲ್ಲ ಮತ್ತು ಆದ್ದರಿಂದ ಅವರ ಸ್ನೇಹಿತರ ವಲಯ ಇಷ್ಟೇ ಅಂತ ಇರುತ್ತೆ. ಅವರು ಕಲಿಕೆಯತ್ತ ಗಮನ ಹರಿಸುವಂಥದ್ದು, ಜ್ಞಾನವನ್ನು ಹುಡುಕ್ತಾರೆ, ತಮ್ಮ ಜೀವನವನ್ನು ಯಶಸ್ಸುಗೊಳಿಸುವಂಥದ್ದು ಮತ್ತು ಯಶಸ್ಸು ಅವರಿಗೆ ಸುಲಭವಾಗಿ ಬರುವುದಿಲ್ಲ. ಬಟ್ ಅದನ್ನು ಆದರೆ ಅವರು ಹೋರಾಟಗಾರರು. ಸಾಮಾನ್ಯವಾಗಿ ತಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಅವರ ಮಹತ್ವಾಕಾಂಕ್ಷೆಗಳನ್ನು ಪೂರೈಸಲು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವ ಹಠವನ್ನು ಹೊಂದಿರ್ತಾರೆ. ಯಶಸ್ಸನ್ನು ಗಳಿಸಲೇಬೇಕೆನ್ನುವ ಒಂದು ನಿರ್ಣಯವನ್ನು ತೆಗೆದುಕೊಂಡಿರ್ತಾರೆ. ಇವರು ಕೆಲವೊಮ್ಮೆ ಪ್ರೀತಿಯಲ್ಲಿ ಸ್ವಲ್ಪ ದುರಾದೃಷ್ಟವನ್ನು ಪಡೆಯುವಂಥದ್ದು. ನಿಜವಾದ ಪ್ರೀತಿಯನ್ನು ಕಂಡುಕೊಂಡಾಗ ಅವರು ಸಂಪೂರ್ಣ ನಂಬಿಕೆ, ಪ್ರಾಮಾಣಿಕತೆಯಿಂದ ಮುಂದುವರಿಯಲು ಇಷ್ಟಪಡುವಂಥದ್ದು. ಸಂಗಾತಿ ಮೇಲೆ ನಿಷ್ಠರಾಗಿರ್ತಾರೆ. ಆತ್ಮಗೌರವವನ್ನು ನಂಬುವಂಥದ್ದು, ಇತರರನ್ನು ಗೌರವಿಸುವಂಥದ್ದು, ಹಣ ಮತ್ತು ಯಶಸ್ಸಿನ ಕಡೆಗೆ ವ್ಯವಸ್ಥಿತವಾದ ವಿಧಾನ, ಕಲಿಕೆಯ ಒಲವು, ಆಧ್ಯಾತ್ಮಿಕತೆಯ ಸ್ಪರ್ಶ, ಪ್ರಾಯೋಗಿಕ ಚಿಂತನೆಯ ಶುದ್ಧ ಹೃದಯ ಈ ಜನರನ್ನು ನಂಬಲರ್ಹ ಮತ್ತು ವಿಶ್ವಾಸಾರ್ಹನಾಗಿ ಮಾಡುವಂಥದ್ದು. ಹಾಗೆಯೇ ತ್ಯಾಗಮಹಿಗಳು. ಪ್ರಾಯೋಗಿಕ ವಿಷಯಗಳಲ್ಲಿ ಇವರು ಉತ್ತಮ ತೀರ್ಪು ಅಥವಾ ಸಾಮಾನ್ಯ ಜ್ಞಾನವನ್ನು ಚಲಾಯಿಸಲು ಸಮರ್ಥರಾಗಿರ್ತಾರೆ. ಇವರು ಸ್ವಯಂ ಪ್ರೇರಿತರಾಗುವುದಕ್ಕಿಂತ ಹೆಚ್ಚಾಗಿ ಯೋಚಿಸಲು ಒಲವು ತೋರುತ್ತಾರೆ. ಇವೆಲ್ಲದರ ಹೊರತಾಗಿಯೂ ಉತ್ಸಾಹಭರಿತರಾಗಿರ್ತಾರೆ. ಬಲವಾದ, ಪ್ರಾಮಾಣಿಕ, ದಯೆಯುಳ್ಳ, ಸಹಿಷ್ಣು ವ್ಯಕ್ತಿಗಳು. ಇವರ ಉತ್ತಮ ಲಕ್ಷಣವೆಂದರೆ ಸ್ವಯಂ ತ್ಯಾಗ.
ತಮ್ಮ ಕೆಲಸವು ಇತರರಿಗೆ ಉಪಯುಕ್ತವಾಗಬೇಕೆಂದು ಇವರು ಇಷ್ಟಪಡುವಂಥದ್ದು. ನೀವು ಪ್ರಯಾಣ ಮಾಡುವಾಗ ತಪ್ಪು ಹೆಜ್ಜೆಗಳು ಸಾಮಾನ್ಯವಾಗಿರುತ್ತೆ. ಈ ಒಂದು ಜಿ ಅಕ್ಷರದವರು ನೀವು ಜನರನ್ನು ಆಕರ್ಷಿಸಬಹುದು, ಪ್ರಭಾವಿಸಬಹುದು ಮತ್ತು ಪ್ರೇರೇಪಿಸಬಹುದು. ಆದರೆ ಸ್ವಲ್ಪ ಜೀವನದಲ್ಲಿ ತಪ್ಪುಗಳ ಸ್ವಯಂ ತಪ್ಪುಗಳಾಗದಾಗೆ ಎಚ್ಚರ ವಹಿಸಿದರೆ ಈ ಒಂದು ಜಿ ಅಕ್ಷರದಲ್ಲಿ ಸ್ಟಾರ್ಟ್ ಆಗುವಂಥ ಹೆಸರಿನವರು ಯಾರಿರ್ತಾರೆ ತುಂಬ ಒಳ್ಳೆಯ ಒಂದು ಗುಣಲಕ್ಷಣವನ್ನು ಗುಣವಿಶೇಷತೆಗಳನ್ನು ಹೊಂದಿರುವವರು ಅಂತಲೇ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.